ನಿಮ್ಮ ಮರ್ಯಾದೆ ನೀವು ಕಾಪಾಡಿಕೊಳ್ಳಿ, ನಮ್ಮ ಮರ್ಯಾದೆ ನಾವು ಕಾಪಾಡಿಕೊಳ್ಳುತ್ತೇನೆ ಎಂದು ಶಾಸಕ ಲಕ್ಷ್ಮಣ್ ಸವದಿ, ಮಾಜಿ ಸಚಿವ ಶಾಸಕ ರಮೇಶ್ ಜಾರಕಿಹೊಳಿ ಪ್ರತ್ಯುತ್ತರ ನೀಡಿದರು. ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಗೆ ಹಿನ್ನೆಲೆ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧ ನಯವಾಗಿ ಗುಡುಗಿದ ಸವದಿ, ಮನಸ್ಸಿಗೆ ನೋವು ಆಗುವ ರೀತಿಯಲ್ಲಿ ಗೋಕಾಕ್ ಶಾಸಕರು ಮಾತನಾಡಬೇಡಿ. ರಮೇಶ್ ಜಾರಕಿಹೊಳಿಗೆ ವಿನಯಪೂರ್ವಕವಾಗಿ ಸವದಿ ಮನವಿ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಅವರಿಗೆ ಸರಿಯಾಗಿ ಡ್ರೈವಿಂಗ್ ಬರುವುದಿಲ್ಲ. ನಾನು ಕಳೆದ 20 ವರ್ಷಗಳಿಂದ ಯಾವುದೇ ದೋಖಾ ಮಾಡಿಲ್ಲ. ಇಲ್ಲಿ ಯಾರು ಒಳ್ಳೆಯ ಡ್ರೈವರ್ ಎಂದು ನೀವು ತೀರ್ಮಾನ ಮಾಡಿ ಎಂದು ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ಅನ್ಪಡ್ ಡ್ರೈವರ್ ಎಂದರು. ಇದು ಗೇರ್, ಇದು ಕ್ಲಚ್, ಇದು ಬ್ರೇಕ್, ಇದು ಎಕ್ಸಲೇಟರ್, ಇದು ಒತ್ತಡ ಇಂಜನ್ ಹೆಚ್ಚು ಓಡಬೇಕು, ಇದು ಒತ್ತಡ ಬ್ರೇಕ್ ನಿಲ್ಲುತ್ತೆ, ಎಡಕ್ಕೆ ಇದ್ದೇ ಹೋಗ್ಬೇಕು, ಬಲಕ್ಕೆ ಹಿಂಗೆ ಹೋಗ್ಬೇಕು, ಇದು ಮುಂದೆ ಹಾಕಿದ್ರೆ ಫಸ್ಟ್ ಗೇರು, ಹಿಂದೆ ಹಾಕಿದ್ರೆ ಸೆಕೆಂಡ್ ಗೇರು, ಇದನ್ನ ಹಿಂದೆ ಹಾಕಿದ್ರೆ ಇದು ರಿವರ್ಸ್ ಗೇರು, ಹಿಂಗೆ ಬಡಿ ಅಂತ ಹೇಳಕ್ಕಾಗ್ತದೆ ಅಂದ್ರೆ ನೀವು ವಯಸ್ಸಿನ ಗೊತ್ತಾಗಿ ಮಾಡ್ತೀರಿ. ಸೊ ಈ ಗಿರಾಕಿ ನಮ್ಮ ಬೆಂಗಳೂರು ಇದು 6 ಗಂಟೆಗೆ 2 ಬಸ್ ಮಾಡ್ತಾರೆ. 20 ವರ್ಷ 20 ಗಂಟೆಗೆ ಮಾಡಿ ಬೆಂಗಳೂರು ಹೋಗಿ ನೀವು ಸ್ವತಂತ್ರವಾಗಿ ಕಲಿಯಬೇಕಾಗ್ತದ್ದು. ಎಲ್ಲಿ ಟಚ್ ಆಗಿಲ್ಲ, ಒಂದು ಕಡೆ ಯಾರಿಗೆ ದುಃಖ ಇಲ್ಲ, ಯಾರಿಗೂ ಏನು ಮಾಡದೇ ಇರ್ತಕ್ಕಂಥ ಒಂದು ಡ್ರೈವರ್ ಬಂದು ಹೊರಬಂದ ಇನ್ನೊಬ್ಬ ಡ್ರೈವರ್ಗೆ ಬಂದಿಲ್ಲ. ಈಗ ಅವ್ರ ಪ್ರಶ್ನೆ ಬಂದು ಬೇರೆ ಬ್ರೇಕ್ ಅಥಣಿ ಕೃಷ್ಣಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಪ್ರಶ್ನೆ ಮಾಡುವ ರಮೇಶ್ ಸಾಹುಕಾರ ಯಾಕೆ ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ? ಅಥಣಿಗೆ ಬಂದು ಗೊಳ್ಳು ಹೇಳುವುದು ಅಲ್ಲ. ಕಳೆದ 25 ವರ್ಷದಲ್ಲಿ ನಾನು ಯಾವುದೇ ದ್ವೇಷದ ರಾಜಕಾರಣ ಮಾಡಿಲ್ಲ. ನಿಮ್ಮ ಥರ ನಾನು ಯಾವುದೇ ಪೊಲೀಸ್ ಠಾಣಾ ಬಳಸಿ ರಾಜಕಾರಣ ಮಾಡಿಲ್ಲ. ಪರೋಕ್ಷವಾಗಿ ಗೋಕಾಕ್ ದ್ವೇಷದ ರಾಜಕೀಯ ಬಗ್ಗೆ ಸವದಿ ಲೇವಡಿ ಮಾಡಿದ್ರು. ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಹಣವನ್ನು ಸವದಿ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ ಎಂದು ಆರೋಪಕ್ಕೆ ನಾನು ಮೌನವಾಗಿದ್ದರೆ ಜನರಲ್ಲಿ ಗೊಂದಲ ಆಗುತ್ತದೆ. ರಮೇಶ್ ಜಾರಕಿಹೊಳಿ ಇದೇ ವೇದಿಕೆಯಲ್ಲಿ ನಿಂತು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಈ ಕಾರ್ಖಾನೆಯಿಂದ ನಾನು 10 ರೂಪಾಯಿ ತಿಂದಿಲ್ಲ. ಏನಾದರೂ ತಿಂದಿದ್ರೆ ನನ್ನ ತಾಯಿಯ ಸೆರಗಿಗೆ ನಾನು ಕೈ ಹಾಕಿದ ರೀತಿಯಲ್ಲಿ ಆಗುತ್ತದೆ. ನಾನು ಏನು ಭ್ರಷ್ಟಾಚಾರ ಮಾಡಿದ್ರೆ ನನ್ನ ಸ್ವಾಭಿಮಾನಕ್ಕೆ ನಾನೇ ಅಪಚಾರ ಮಾಡಿಕೊಂಡಂತೆ ಎಂದು ಹೇಳಿದ್ರು. ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ಸವದಿ ಮಾರ್ಮಿಕವಾಗಿ ಪ್ರತ್ಯುತ್ತರ ನೀಡಿದ್ರು. ಬ್ಯೂರೋ ರಿಪೋರ್ಟ್ KMM ಕನ್ನಡ ನ್ಯೂಸ್, ಚಿಕ್ಕೋಡಿ.